ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ಈ ಒಂದು ವಿಡಿಯೋದಲ್ಲಿ ನಾನು ಸಾರ್ಕ್ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎಂಬ ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಈ ಸಾರ್ಕ್ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಜೊತೆಗೆ ಸಾರ್ಕ್ನ ಪ್ರಮುಖ ಸಹಕಾರ ಕ್ಷೇತ್ರಗಳು ಯಾವುವು, ಹಾಗೆಯೇ ಸಾರ್ಕ್ ಸಂಘಟನೆ ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಸಾರ್ಕ್ ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಅಗ್ರಿಮೆಂಟ್ ಮೀನ್ಸ್ ಸಾಫ್ತಾ, ಅದರ ಉದ್ದೇಶ, ಹಾಗೆಯೇ ಸಾರ್ಕ್ ರಾಷ್ಟ್ರಗಳು ಎದುರಿಸ್ತಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳು, ಭಾರತ ಮತ್ತು ಸಾರ್ಕ್ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಕುರಿತು ಚರ್ಚೆ ಮಾಡಲಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾನು ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಯಾವಾಗ ರಚನೆ ಆಯಿತೋ, ಈ ಒಂದು ಒಕ್ಕೂಟದ ಪ್ರಮುಖ ತತ್ವಗಳು ಯಾವುವು, ಹಾಗೆಯೇ ಸಾರ್ಕ್ನ ಉದ್ದೇಶಗಳು ಯಾವುವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸಾರ್ಕ್ನ ಪ್ರಮುಖ ಉದ್ದೇಶ ಅಂತಂದರೆ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಾಮೂಹಿಕ ಬಳಕೆಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಸಾರ್ಕ್ನ ಮೂಲ ಉದ್ದೇಶ ಆಗಿರುತ್ತೆ. ಅಂದರೆ ಸಾರ್ಕ್ನ ಸಂಘಟನೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮಾನವ ಸಂಪನ್ಮೂಲವನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಸಾರ್ಕ್ನ ಒಂದು ಪ್ರಮುಖ ಧ್ಯೇಯ ಅಂತಲೇ ಹೇಳ್ಬೋದು. ಸೊ ಈಗ ಸಾರ್ಕ್ ದೇಶಗಳ ವಿದೇಶಿ ವ್ಯಾಪಾರದ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ಕ್ನ ವಿದೇಶಿ ವ್ಯಾಪಾರ ಅದು ಈ ಒಂದು ಟ್ರೇಡ್ ಕಾಂಪೋಸಿಷನ್ ಆಗಿರ್ಬೋದು ಮತ್ತು ಟ್ರೇಡ್ ಡೈರೆಕ್ಷನ್ ಇವೆರಡನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಪಾರ್ಟಿಕ್ಯುಲರಾಗಿ ನಾವು ಟ್ರೇಡ್ ಕಾಂಪೋಸಿಷನ್ ವ್ಯಾಪಾರ ಸಂಯೋಜನೆ ಬಗ್ಗೆ ನಾವು ಮಾತಾಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ರಫ್ತು ಸಂಯೋಜನೆ ಮತ್ತು ಆಮದು ಸಂಯೋಜನೆ ನೋಡಿದಂಥ ಸಂದರ್ಭದಲ್ಲಿ ಭಾರತದ ಅಂದರೆ ಸಾರ್ಕ್ನ ಪ್ರಮುಖ ರಫ್ತು ಸರಕುಗಳು ಪ್ರಾಥಮಿಕ ವಲಯದ ಸರಕುಗಳೇ ಆಗಿದ್ದಾವೆ. ಸೊ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನೇಪಾಳ ಈ ರಾಷ್ಟ್ರಗಳ ಒಟ್ಟು ರಫ್ತಿನಲ್ಲಿ ಪ್ರಾಥಮಿಕ ವಲಯದ ಸರಕುಗಳ ಪಾಲು 25%ಕ್ಕಿಂತ ಜಾಸ್ತಿ ಇದೆ. ಅದೇ ರೀತಿ ಶ್ರೀಲಂಕಾದ ಟೋಟಲ್ ಎಕ್ಸ್ಪೋರ್ಟಲ್ಲಿ 50%ಗಿಂತ ಹೆಚ್ಚಿನದಾಗಿ ಯಾವುದು ಪ್ರೈಮರಿ ಕಮಾಡಿಟೀಸೇ ಆಗಿದ್ದಾವೆ. ಅದೇ ರೀತಿ ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳದ ರಫ್ತುಗಳಲ್ಲಿ ಜವಳಿ ಸರಕುಗಳ ಪ್ರಮಾಣ 40%ಕ್ಕಿಂತಲೇ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಸೊ ಸಾರ್ಕ್ ದೇಶಗಳಲ್ಲಿ ಭಾರತ ತುಂಬ ವೈವಿಧ್ಯವಾಗಿರ್ತಕ್ಕಂಥ ದೇಶ ಆಗಿರೋದ್ರಿಂದ ಈ ಸಾರ್ಕ್ ಸಂಘಟನೆಯಲ್ಲಿ ಭಾರತ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಥಮಿಕ ವಲಯದ ಸರಕುಗಳನ್ನು ರಫ್ತು ಮಾಡ್ತಾ ಇದೆ, ಕೈಗಾರಿಕಾ ಉತ್ಪನ್ನಗಳನ್ನು ಕೂಡ ರಫ್ತು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಸಾರ್ಕ್ ದೇಶಗಳ ಒಟ್ಟು ರಫ್ತಿನಲ್ಲಿ, ಜಗತ್ತಿನ ಒಟ್ಟು ರಫ್ತಿನಲ್ಲಿ ಸಾರ್ಕ್ ರಾಷ್ಟ್ರಗಳ ಪಾಲು 1% ಅಷ್ಟಿದೆ. ಅದೇ ರೀತಿ ಸಾರ್ಕ್ ರಾಷ್ಟ್ರಗಳ ಆಮದುಗಳ ಪ್ರಮಾಣ ಜಗತ್ತಿನ ಒಟ್ಟು ಆಮದಿನಲ್ಲಿ 1%ಕ್ಕಿಂತ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ದಿ ಸಾರ್ಕ್ ಕಾನ್ಸ್ಟಿಟ್ಯೂಟ್ ಅಬೌಟ್ 23% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಆ್ಯಂಡ್ ಹ್ಯಾಸ್ 15% ಆಫ್ ದಿ ವರ್ಕಬಲ್ ಏರಿಯಾ ಲ್ಯಾಂಡ್. ಕಂಟ್ರೀಸ್ ಮೇಜರ್ ಎಕ್ಸ್ಪೋರ್ಟ್ ಪ್ರೈಮರಿ ಕಮಾಡಿಟೀಸ್. ಇನ್ನು ಸಾರ್ಕ್ನ ಸಹಕಾರ ಕ್ಷೇತ್ರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸಾರ್ಕ್ ದೇಶಗಳ ನಡುವಿನ ಸಹಕಾರದ ಪ್ರಮುಖ ಕ್ಷೇತ್ರಗಳು ಈ ರೀತಿ ಇದ್ದಾವೆ. ಕೋಪರೇಷನ್ ಏರಿಯಾ. ದಿ ಕೋಪರೇಷನ್ ಏರಿಯಾಸ್ ಆಫ್ ಸಾರ್ಕ್ ಆರ್ ದ ಅಗ್ರಿಕಲ್ಚರ್, ರೂರಲ್ ಡೆವಲಪ್ಮೆಂಟ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಸಾರ್ಕ್ನ ಪ್ರಮುಖ ಸಹಕಾರ ಕ್ಷೇತ್ರಗಳು ಅಂತಾರೆ ಕೃಷಿ. ಯಾಕೆಂತಂದರೆ ಸಾರ್ಕ್ ಸಂಘಟನೆಯಲ್ಲಿರ್ತಕ್ಕಂಥ 8 ರಾಷ್ಟ್ರಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಕಸುಬು ಅಂತಂದರೆ ವ್ಯವಸಾಯ. ಈ ಒಂದು ವ್ಯವಸಾಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳನ್ನು ಸಾರ್ಕ್ ಸಂಘಟನೆ ಒಳಗೊಂಡಿದೆ. ಅದೇ ರೀತಿ ಸಾರ್ಕ್ ರಾಷ್ಟ್ರಗಳ ಪ್ರಮುಖ ಈ ಒಂದು ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶಗಳು. ಭಾರತದಲ್ಲಿ ಕೂಡ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮೀಣ ಪ್ರದೇಶಗಳಿದ್ದಾವೆ. ಅದೇ ರೀತಿ ಸಾರ್ಕ್ ಸಂಘಟನೆ ಇರ್ತಕ್ಕಂಥ ಬಹುತೇಕ ರಾಷ್ಟ್ರಗಳಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಪ್ರಧಾನವಾಗಿದೆ. ಅದಕ್ಕಾಗಿ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಹಾಗೆಯೇ ಭೂಮಿ ಅಂತರಾಳದಲ್ಲಿ ಲಭ್ಯವಿರತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಹೊರಗಡೆ ತೆಗಿತಕ್ಕಂಥ ವಿಚಾರದಲ್ಲಿ ಯಾವ ರೀತಿ ರಾಷ್ಟ್ರಗಳ ಮಧ್ಯೆ ಈ ಒಂದು ಸಹಕಾರ ಮನೋಭಾವ ಏರ್ಪಡಬೇಕು ಅನ್ನೋದು ಇನ್ನೊಂದು ಕ್ಷೇತ್ರ. ಇನ್ನು ದೂರ ಸಂಪರ್ಕ, ಮಾಹಿತಿ, ಸುದ್ದಿ ಸಮಾಚಾರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡಬೇಕು ಅಂತಾರೆ ಅದು ಈ ಒಂದು ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಸಾಕಷ್ಟು ಡೆವಲಪ್ ಆಗಿರಬೇಕು. ಈ ಒಂದು ಕಮ್ಯುನಿಕೇಷನ್ ಟೆಕ್ನಾಲಜಿ ಇಂಪ್ರೂವ್ಮೆಂಟು ಮತ್ತು ಪ್ರೊವೈಡ್ಗೆ ಸಂಬಂಧಪಟ್ಟಂತೆ ಸಾರ್ಕ್ ರಾಷ್ಟ್ರಗಳ ನಡುವೆ ಮಹತ್ತರವಾಗಿರ್ತಕ್ಕಂಥ ಈ ಒಂದು ಸಹಕಾರ ಅಂತಕ್ಕಂಥದ್ದು ಏರ್ಪಡ್ತಾ ಇದೆ.
ಇನ್ನೊಂದು ಸಹಕಾರಿ ಕ್ಷೇತ್ರ, ಈ ಒಂದು ಸಹಕಾರಿ ಕ್ಷೇತ್ರಗಳಲ್ಲಿ ಇನ್ನಿತರ ವಿಚಾರಗಳು ಅಂತಾರೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರ. ವೈಜ್ಞಾನಿಕ ವಿಚಾರಗಳಲ್ಲಿ ಮತ್ತು ತಂತ್ರಜ್ಞಾನದ ವಿಚಾರದಲ್ಲಿ ರಾಷ್ಟ್ರಗಳ ಮಧ್ಯೆ ಈ ಒಂದು ಸಹಕಾರ ಏರ್ಪಡಬೇಕು ಅಂತಕ್ಕಂಥ ಒಂದು ವಿಚಾರ. ಹಾಗೆಯೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಥವಾ ಜನಕಲ್ಯಾಣ. ಸಾರ್ಕ್ ರಾಷ್ಟ್ರಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರ ಆರೋಗ್ಯ ಪರಿಸ್ಥಿತಿಯನ್ನು ಮತ್ತು ಜನರ ಕಲ್ಯಾಣವನ್ನು ಹೆಚ್ಚಿಸ್ತಕ್ಕಂಥ ಈ ಒಂದು ಚಟುವಟಿಕೆಗಳಲ್ಲಿ ಸಾರ್ಕ್ ರಾಷ್ಟ್ರಗಳ ನಡುವೆ ಸಹಕಾರ ಏರ್ಪಡಬೇಕಾಗುತ್ತೆ. ಮತ್ತು ಸಾರ್ಕ್ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯಗಳು ಅಂತಂದರೆ ಸಾರಿಗೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಮತ್ತು ಅಂಚೆ ಸೇವೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ನೋಡ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೆಲ್ತ್, ಚೈಲ್ಡ್ ವೆಲ್ಫೇರ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಪೋಸ್ಟಲ್ ಸರ್ವಿಸಸ್ ಪೊಟೆನ್ಷಿಯಲ್ ಏರಿಯಾಸ್ ಆಫ್ ಕೋಆಪರೇಷನ್ ಅಂತಲೇ ಹೇಳ್ತೀವಿ. ಹಾಗೆಯೇ ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ಔಷಧಿ ಕಳ್ಳ ಸಾಗಾಣಿಕೆ ನಿಯಂತ್ರಣ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ, ಇವು ಕೂಡ ಇವತ್ತು ಸಾರ್ಕ್ ರಾಷ್ಟ್ರಗಳ ಸಹಕಾರಿ ಕ್ಷೇತ್ರಗಳಂತಲೇ ಕರಿತೀವಿ. ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್, ಕಂಟ್ರೋಲ್ ಆಫ್ ಡ್ರಗ್ ಸ್ಮಗ್ಲಿಂಗ್, ವುಮೆನ್ ಇನ್ ಎಕನಾಮಿಕ್ಸ್ ಡೆವಲಪ್ಮೆಂಟ್, ಇವು ಸಾರ್ಕ್ ರಾಷ್ಟ್ರಗಳ ಪ್ರಮುಖ ಕ್ಷೇತ್ರಗಳು ಅಂತ ನಾವು ಹೇಳ್ತೀವಿ. ಸಾರ್ಕ್ ರಾಷ್ಟ್ರಗಳು ಅಥವಾ ಸಾರ್ಕ್ ಸಂಘಟನೆ ಅಂತಕ್ಕಂಥದ್ದು ಇದೆಯಲ್ಲ, ಈ ಒಂದು ಸಂಘಟನೆ ಸದಸ್ಯ ರಾಷ್ಟ್ರಗಳ ನಡುವೆ ಈ ಒಂದು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಏರ್ಪಡಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಕೃಷಿಯನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ರಾಷ್ಟ್ರಗಳ ನಡುವೆ, ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಮತ್ತು ಹೊಸ ಕಚ್ಚಾ ಸಂಪತ್ತಿನ ಮೂಲಗಳನ್ನು ಹುಡುಕೋದಕ್ಕಾಗಿ ಭೂಗರ್ಭ ವಿಜ್ಞಾನದಲ್ಲಿ ಸಹಕಾರವನ್ನು ಏರ್ಪಡಿಸ್ತಕ್ಕಂಥದ್ದು. ದೂರ ಸಂಪರ್ಕ ಕ್ಷೇತ್ರ, ವೈಜ್ಞಾನಿಕತೆ, ತಾಂತ್ರಿಕ ಕ್ಷೇತ್ರದಲ್ಲಿ ಸಹಕಾರವನ್ನು ಏರ್ಪಡಿಸ್ತಕ್ಕಂಥದ್ದು. ಆರೋಗ್ಯ ಮತ್ತು ಜನಕಲ್ಯಾಣ ವಿಚಾರದಲ್ಲಿ ಕೂಡ ಈ ಒಂದು ಸಹಕಾರವನ್ನು ರಾಷ್ಟ್ರಗಳ ನಡುವೆ ಏರ್ಪಡಿಸ್ತಕ್ಕಂಥದ್ದು. ಸಾರಿಗೆ, ಅಂಚೆ ಸೇವೆ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ಔಷಧಿ ಕಳ್ಳ ಸಾಗಾಣಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ. ಏಕೆಂದರೆ ಈ ಒಂದು ದಕ್ಷಿಣ ಏಷ್ಯಾ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಶಕ್ತಗೊಳಿಸ್ತಕ್ಕಂಥ ಮಹಿಳಾ ಸಬಲೀಕರಣಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ನೀಡಿದೆ ಯಾವುದು ಈ ಒಂದು ಸಾರ್ಕ್ನ ಈ ಕೋಆಪರೇಷನ್. ಇವೆಲ್ಲನೂ ಕೂಡ ಸಾರ್ಕ್ನ ಸಹಕಾರಿ ಕ್ಷೇತ್ರಗಳಂತ ನಾವು ಕರಿತೀವಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತಾರೆ ಮುಕ್ತ ವ್ಯಾಪಾರ ವಲಯ. ಸಾರ್ಕ್ ದೇಶಗಳು ತಮ್ಮ ಪ್ರಾದೇಶಿಕ ಸಂಘಟನೆಯೊಳಗಡೆ ಮುಕ್ತ ವ್ಯಾಪಾರ ವಲಯವನ್ನು ರಚಿಸಿಕೊಳ್ಳಲು ಪ್ರಯತ್ನಗಳನ್ನು ಆರಂಭಿಸಿದೆ. ಈ ಸಂಬಂಧ ದಕ್ಷಿಣ ಏಷ್ಯಾ ವಿಶೇಷ ಸೌಕರ್ಯ ವ್ಯಾಪಾರ ವ್ಯವಸ್ಥೆಯನ್ನು ಸ್ಥಾಪಿಸುವತ್ತ ಸಾರ್ಕ್ ನಾಯಕರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. SAFTA Free Trade Area. SARC has taken various steps to expand trade and economic cooperation among member countries. In core area of this SARC preferential trading agreement for the trade and economic cooperation among members country came into force on 1995. ಅಂದರೆ ಈ ಒಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಸಹಕಾರ ಅಂದರೆ ಮುಕ್ತ ವ್ಯಾಪಾರವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಮುಕ್ತ ವ್ಯಾಪಾರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಯುರೋಪಿನ ಆರ್ಥಿಕ ಸಮುದಾಯದ ರೀತಿ ಇಲ್ಲಿ ಕೂಡ ಒಂದು ಫ್ರೀ ಟ್ರೇಡ್ ಏರಿಯಾವನ್ನು ಸ್ಥಾಪನೆ ಮಾಡೋದಕ್ಕೆ ಸಾರ್ಕ್ ನಾಯಕರು ಚರ್ಚೆಯನ್ನು ಮಾಡಿದರು. ಅದೇನಪ್ಪ ಅಂತಾರೆ ಸಾರ್ಕ್ ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಅಗ್ರಿಮೆಂಟ್ ಅಂತಕ್ಕಂಥ SAFTA, SAPTA. ಇದನ್ನು ನಾವೇನಂತ ಕರಿತೀವಿ? SA ಮೀನ್ಸ್ ಸಾರ್ಕ್, P ಮೀನ್ಸ್ ಪ್ರಿಫರೆನ್ಷಿಯಲ್, T ಮೀನ್ಸ್ ಟ್ರೇಡಿಂಗ್ ಆ್ಯಂಡ್ A ಮೀನ್ಸ್ ಅಗ್ರಿಮೆಂಟ್. ಈ SAFTA ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರೋದ್ರ ಬಗ್ಗೆ ಸಾರ್ಕ್ ನಾಯಕರು ಸಾಕಷ್ಟು ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ದಿ ಮೈನ್ ಆಬ್ಜೆಕ್ಟಿವ್ಸ್ ಆಫ್ SAFTA ಈಸ್ ಟು ಪ್ರಮೋಟ್ ಆ್ಯಂಡ್ ಸಸ್ಟೈನಬಲ್ ಮ್ಯೂಚುವಲ್ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಮಾಂಗ್ ಸಾರ್ಕ್ ಸ್ಟೇಟ್ಸ್ ಥ್ರೂ ದಿ ಎಕ್ಸ್ಚೇಂಜ್ ಆಫ್ ಕನ್ಸೆಷನ್ ಆನ್ ಟ್ಯಾರಿಫ್ ಆ್ಯಂಡ್ ನಾನ್ ಟ್ಯಾರಿಫ್ ಮೆಜರ್ಸ್. ಸುಂಕಗಳು ಮತ್ತು ಸುಂಕಗಳೇತರ ಏನು ನಿರ್ಬಂಧಗಳನ್ನು ತೆಗೆದು ಹಾಕಿಬಿಟ್ಟು ಸಾರ್ಕ್ನ ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕಾಗಿ SAFTA ಅಂತಕ್ಕಂಥ ಒಂದು ವ್ಯಾಪಾರ ವಲಯ ಅಸ್ತಿತ್ವಕ್ಕೆ ತರೋದಕ್ಕೆ ಸಾರ್ಕ್ ನಾಯಕರು ಸಾಕಷ್ಟು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸಾರ್ಕ್ನ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆಫ್ ಸಾರ್ಕ್ ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅದು ತನ್ನ ಧ್ಯೇಯೋದ್ದೇಶಗಳನ್ನು ಈಡೇರಿಸಲು ಹೋರಾಡುತ್ತಿರುವುದು ಕಂಡುಬಂದಿದೆ. ಪ್ರಸ್ತುತ ಸಾರ್ಕ್ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳೆಂದರೆ ಪ್ರೆಸೆಂಟ್ ಯಾವ ಸಮಸ್ಯೆಗಳನ್ನು? ಸಾರ್ಕ್ ಪ್ರಾಬ್ಲಮ್ಸ್. ದ ರೀಜನ್ ಈಸ್ ಸ್ಟಿಲ್ beset ವಿತ್ ಮೆನಿ ಅನ್ಸಾಲ್ವ್ಡ್ ಬಾರ್ಡರ್ ಇಶ್ಯೂಸ್. ಇಟ್ಸ್ ಲೀಡ್ಸ್ ಟು ಪ್ರಾಬ್ಲಮ್ಸ್ ಆಫ್ ಟೆರರಿಸಮ್, ಎಕನಾಮಿಕ್ ಕ್ರೈಸಿಸ್ ಆ್ಯಂಡ್ ಸ್ಮಗ್ಲಿಂಗ್.
ಅಂದರೆ ಗಡಿ ಸಮಸ್ಯೆಗಳು, ಜನಾಂಗೀಯ ನೀತಿ, ಧಾರ್ಮಿಕ ವಿಚಾರಗಳು, ರಾಜಕೀಯ ಧೋರಣೆಗಳು, ಕಳ್ಳ ಸಾಗಾಣಿಕೆ ಹಾಗೂ ಮತ್ತಿತರ ಕಾರಣಗಳಿಂದಾಗಿ ಸಾರ್ಕ್ನ ಸದಸ್ಯ ದೇಶಗಳ ನಡುವೆ ಹೊಂದಾಣಿಕೆ ಮತ್ತು ಸಹಕಾರಕ್ಕೆ ತೊಂದರೆ ಆಗ್ತಾ ಇದೆ. ಇದು ಮೇಜರ್ ಸಮಸ್ಯೆ. ಏನು ಕೆಲವೊಂದು ರಾಷ್ಟ್ರಗಳ ನಡುವೆ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ಗಡಿ ಸಮಸ್ಯೆಗಳು, ಜನಾಂಗೀಯ ಸಮಸ್ಯೆಗಳು, ಧಾರ್ಮಿಕ ವಿಚಾರಗಳು, ಅಕ್ರಮ ನುಸುಳುವಿಕೆ, ರಾಜಕೀಯ ಧೋರಣೆಗಳು, ಇನ್ನು ಹಲವಾರು ಕಾರಣಗಳಿಂದಾಗಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ನಡುವೆ ಹೊಂದಾಣಿಕೆ ಮತ್ತು ಸಹಕಾರವನ್ನು ಏರ್ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಡಿ ತಂಟೆಗಳು, ಗಡಿ ವಿವಾದಗಳು, ಜನಾಂಗೀಯ ಕಲಹ, ರಾಜಕೀಯ ಧೋರಣೆಗಳು, ಇನ್ನು ಹಲವಾರು ಕಾರಣಗಳಿಂದಾಗಿ ಏನು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಏನು ರಚನೆ ಆಗಿರ್ತಕ್ಕಂಥ ಈ ಒಂದು ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಲ್ಲಿ ಒಮ್ಮತ ಅಥವಾ ಸಹಕಾರ ಏರ್ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಎಲ್ಲ ಕಾರಣಗಳಿಂದ. ಇನ್ನು ಸಾರ್ಕ್ ದೇಶಗಳೆಲ್ಲವೂ ಒಂದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದಾವೆ. ಮೆಂಬರ್ ಕಂಟ್ರೀಸ್ ಫೇಸಿಂಗ್ ಸೇಮ್ ಪ್ರಾಬ್ಲಮ್ಸ್ ಲೈಕ್ ಪಾವರ್ಟಿ, ಡಿಪ್ರವೇಷನ್ ಆಫ್ ಫುಡ್ ಆ್ಯಂಡ್ ಎಕನಾಮಿಕ್ ಕ್ರೈಸಿಸ್. ನೋಡಿ, ಸಾರ್ಕ್ನ ರಾಷ್ಟ್ರಗಳು ಅದು ಭಾರತ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್, ಈ ದೇಶಗಳೆಲ್ಲನೂ ಕೂಡ ಇದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಈ ದೇಶಗಳಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಆದಾಯದ ಅಸಮಾನತೆ ಇದೆ, ಪ್ರಾದೇಶಿಕ ಅಸಮತೋಲನಗಳಿದ್ದಾವೆ. ಫುಡ್ ಆದರೆ ಸರಿಯಾದ ಈ ಒಂದು ಆಹಾರ ಜನಗಳಿಗೆ ಸಿಗ್ತಾ ಇಲ್ಲ. ಮತ್ತು ಈ ಒಂದು ರಾಷ್ಟ್ರಗಳಲ್ಲಿನ ಆರ್ಥಿಕ ಬಿಕ್ಕಟ್ಟು, ಹೀಗೆ ಇದೇ ರೀತಿಯ ಸಮಸ್ಯೆಗಳನ್ನು, ಅಂದರೆ ಒಂದೇ ರೀತಿಯ ಸಮಸ್ಯೆಗಳನ್ನು ಸಾರ್ಕ್ನ ದೇಶಗಳೆಲ್ಲವೂ ಕೂಡ ಎದುರಿಸ್ತಾ ಇದ್ದಾವೆ. ಈ ಒಂದು ಸಮಸ್ಯೆಗಳಿಂದಾಗಿ ರಾಷ್ಟ್ರಗಳ ಮಧ್ಯೆ ಹೆಚ್ಚಿನ ಆರ್ಥಿಕ ಸಹಕಾರಗಳನ್ನು ಸಾಧಿಸಲು ಸಾಧ್ಯವಾಗ್ತಾ ಇಲ್ಲ. ಅಂದರೆ ಈ ಒಂದು ಸಮಸ್ಯೆಗಳಿಂದಾಗಿ ರಾಷ್ಟ್ರಗಳ ಮಧ್ಯೆ ಹೆಚ್ಚಿನ ಆರ್ಥಿಕ ಸಹಕಾರಗಳನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಸಮಸ್ಯೆ ಅಂತ ಅಂದರೆ, ಸದಸ್ಯ ದೇಶಗಳು ವಿಶ್ವದ ಮುಂದುವರೆದ ದೇಶಗಳಿಗೆ ಹೆಚ್ಚಿನ ರಫ್ತು ಮಾಡುವ ಉದ್ದೇಶದ ಕಾರಣದಿಂದಾಗಿ ತಮ್ಮಲ್ಲೇ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಿಲ್ಲ. ಸದಸ್ಯ ದೇಶಗಳು ವಿಶ್ವದ ಮುಂದುವರೆದ ದೇಶಗಳಿಗೆ ಹೆಚ್ಚಿನ ರಫ್ತು ಮಾಡುವ ಕಾರಣದಿಂದಾಗಿ ತಮ್ಮಲ್ಲೇ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇಲ್ಲ. ಅಂದರೆ ಬಹುತೇಕ ಸಾರ್ಕ್ನ ರಾಷ್ಟ್ರಗಳು, ಭಾರತ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಹಾಗೆಯೇ ಶ್ರೀಲಂಕಾ ಆಗಿರ್ಬೋದು, ಇವೆಲ್ಲನೂ ಕೂಡ ಕಾಂಪಿಟೇಷನ್ ಬಿದ್ದಾವೆ. ಬೇರೆ ಬೇರೆ ದೇಶಗಳಿಗೆ ಸಾಕಷ್ಟು ಸರಕುಗಳನ್ನು ರಫ್ತು ಮಾಡಿ ಸಾಕಷ್ಟು ವಿದೇಶಿ ವಿನಿಮಯವನ್ನು ಗಳಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಹೊರತು ಸದಸ್ಯ ರಾಷ್ಟ್ರಗಳಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇದರಿಂದ ಈ ಒಂದು ಸಾರ್ಕ್ನ ರಾಷ್ಟ್ರಗಳ ನಡುವೆ ಒಮ್ಮತ ಅಥವಾ ಸಹಕಾರ ಅಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇಲ್ಲ. ಹಾಗೆಯೇ ಸಾರ್ಕ್ ದೇಶಗಳು ಒಂದೇ ರೀತಿಯ ಸರಕುಗಳನ್ನು ರಫ್ತು ಮಾಡುವ ದೇಶಗಳಾಗಿರುವುದರಿಂದ ಅವುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮಲ್ಲೇ ಪೈಪೋಟಿಯನ್ನು ನಡೆಸುತ್ತಿವೆ. ನೋಡಿ, ಒಂದೇ ರೀತಿಯ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ದೇಶಗಳಾಗಿದ್ದಾವೆ ಸಾರ್ಕ್ನಲ್ಲಿರ್ತಕ್ಕಂಥ ದೇಶಗಳು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸೆಣಬು ಉತ್ಪಾದನೆ ಮತ್ತು ರಫ್ತಿನ ವಿಚಾರದಲ್ಲಿ ಈ ಸಾರ್ಕ್ ಕಂಟ್ರಿಗಳಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಸೆಣಬನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳು ಅಂತಾರೆ ಭಾರತ ಮತ್ತು ಬಾಂಗ್ಲಾದೇಶ. ಈ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸೆಣಬನ್ನು ರಫ್ತು ಮಾಡ್ತಕ್ಕಂಥ ವಿಚಾರದಲ್ಲಿ ಕಾಂಪಿಟೇಷನ್ ಇದೆ. ಹಾಗೆಯೇ ಚಹಾವನ್ನು ರಫ್ತು ಮಾಡ್ತಕ್ಕಂಥ ವಿಚಾರದಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ಒಂದು ಪೈಪೋಟಿ ನಡೆದರೆ, ಅದೇ ರೀತಿ ಜವಳಿ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ವಿಚಾರಗಳಲ್ಲಿ ಪಾಕಿಸ್ತಾನ, ಭಾರತ, ಶ್ರೀಲಂಕಾ, ಅದೇ ರೀತಿ ಈ ಒಂದು ಬಾಂಗ್ಲಾದೇಶಗಳ ನಡುವೆ ಪೈಪೋಟಿ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಈ ಒಂದು ಪೈಪೋಟಿಯಿಂದ ಸದಸ್ಯ ರಾಷ್ಟ್ರಗಳಲ್ಲಿ ವ್ಯಾಪಾರ ವೃದ್ಧಿಯಾಗೋದಕ್ಕೆ ಸಾಧ್ಯ ಆಗದೆ ಸಹಕಾರ ಅಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ನೋಡ್ಬೋದು. So another obstacle in the way of SAARC trade is that every member country is afraid of India's superior status because its possess the largest natural financial resources in the region. ಇನ್ನೊಂದು ಏನಪ್ಪ ಅಂತಂದರೆ, ಈ ಸಾರ್ಕ್ ಕಂಟ್ರಿಗಳ ಈ ಒಂದು ಒಕ್ಕೂಟದಲ್ಲಿ, ಈ ಸಾರ್ಕ್ನ ಒಕ್ಕೂಟದಲ್ಲಿ ಭಾರತನೇ ಹೆಚ್ಚು ವೈವಿಧ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿದೆ. ಹೆಚ್ಚು ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳಿಗೆ ಈ ಒಂದು ಪ್ರಾಥಮಿಕ ವಲಯದ ಸರಕುಗಳನ್ನು, ಕೈಗಾರಿಕಾ ವಲಯದ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ದೇಶ ಆಗಿದೆ. ಹೀಗಾಗಿ ಈ ಸದಸ್ಯ ರಾಷ್ಟ್ರಗಳ ನಡುವೆ ಭಾರತ ವೈವಿಧ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಿಂದಾಗಿ ಭಾರತ ಮತ್ತು ಇತರೆ ರಾಷ್ಟ್ರಗಳ ನಡುವೆ ಅಷ್ಟೊಂದು ಸಹಕಾರ ಅಂತಕ್ಕಂಥದ್ದು ವೃದ್ಧಿ ಆಗ್ತಾ ಇಲ್ಲ. ಇದು ಒಂದು ಲಿಮಿಟೇಷನ್ ಅಂತಲೇ ನಾವು ಹೇಳ್ಬೋದು.
ಹಾಗೆಯೇ ಲ್ಯಾಕ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಆ್ಯಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಮತ್ತು ಸಾರ್ಕ್ ರಾಷ್ಟ್ರಗಳಲ್ಲಿ ನಾವು ನೋಡ್ತಕ್ಕಂಥ ಇನ್ನೊಂದು ದುರದೃಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಅಂತಾರೆ, ಈ ಒಂದು ರಾಷ್ಟ್ರಗಳಿಗೆ ಸರಿಯಾದ ರೀತಿಯಲ್ಲಿ ಈ ಒಂದು ಫೈನಾನ್ಷಿಯಲ್ ಸಿಗ್ತಾ ಇಲ್ಲ. ಅಂದರೆ ಕೈಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಪ್ರಾಥಮಿಕ ವಲಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಮತ್ತು ಟೆಕ್ನಾಲಜಿಕಲ್ ಆಸ್ಪೆಕ್ಟನ್ನು ಪ್ರೊಡಕ್ಟಿವ್ ಪರ್ಪಸಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ತಂತ್ರಜ್ಞಾನವನ್ನು ಪೂರೈಕೆ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಹಣಕಾಸಿನ ಸೌಲಭ್ಯಗಳು ಸಿಗದೇ ಬಹುತೇಕ ಸಾರ್ಕ್ನ ರಾಷ್ಟ್ರಗಳಲ್ಲಿ ಈ ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಾರ್ಕ್ನ ಸದಸ್ಯ ದೇಶಗಳ ನಡುವೆ ಅಭಿವೃದ್ಧಿ ಹಂತದಲ್ಲಿ ವ್ಯತ್ಯಾಸವಿದ್ದು ತಮ್ಮಲ್ಲೇ ಹರಿವು ಮತ್ತು ಸಹಕಾರಕ್ಕೆ ಒಲವಿಲ್ಲ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಸಾರ್ಕ್ನ ಸದಸ್ಯ ದೇಶಗಳ ನಡುವೆ ಅಭಿವೃದ್ಧಿ ಹಂತದಲ್ಲೇ ವ್ಯತ್ಯಾಸ ಇದೆ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆರ್ಥಿಕ ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಭಾರತ ಮತ್ತು ಆಫ್ಘಾನಿಸ್ತಾನ ಆಗಿರ್ಬೋದು, ಭಾರತ ಮತ್ತು ಬಾಂಗ್ಲಾದೇಶ ಆಗಿರ್ಬೋದು, ಭಾರತ ಮತ್ತು ಶ್ರೀಲಂಕಾ ಆಗಿರ್ಬೋದು. ಸೊ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಡಿಫ್ರೆನ್ಸಸ್ಸನ್ನು ನೋಡ್ತಾ ಇದ್ದೀವಿ ಸಾರ್ಕ್ನ ರಾಷ್ಟ್ರಗಳಲ್ಲಿ. ಸೊ ಇದರಿಂದಾಗಿ ತಮ್ಮಲ್ಲೇ ಸಹಕಾರಕ್ಕೆ ಒಂದು ಒಲವು ಅಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಬೈಲ್ಯಾಟ್ರಲ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಡಿಫ್ರೆನ್ಸಸ್ ಇದು ಕೂಡ ಈ ಒಂದು ಸಾರ್ಕ್ ರಾಷ್ಟ್ರಗಳ ಈ ಒಂದು ಸಹಕಾರಕ್ಕೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗೆಯೇ ಸಾರ್ಕ್ನ ಸದಸ್ಯ ದೇಶಗಳು ಸಾಮಾನ್ಯವಾಗಿ ವಿದೇಶಿ ವಿನಿಮಯ ಸಮಸ್ಯೆಯನ್ನು ಎದುರಿಸಿದ್ದಾವೆ. ಇದು ಒಂದು ದೊಡ್ಡ ಸಮಸ್ಯೆ. ಸಾರ್ಕ್ ದೇಶಗಳು ಎದುರಿಸಿರ್ತಕ್ಕಂಥ ಇನ್ನೊಂದು ಸಮಸ್ಯೆ ಅಂತಾರೆ, ಆ ರಾಷ್ಟ್ರಗಳ ರಫ್ತುಗಳ ಪ್ರಮಾಣ ಸಾಕಷ್ಟು ಇಲ್ಲ. ಕೇವಲ ಈ ಒಂದು ರಾಷ್ಟ್ರಗಳು ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳನ್ನು ಮಾತ್ರ ರಫ್ತು ಮಾಡ್ತಿದ್ದಾವೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಸರಕುಗಳನ್ನು, ಸಾಫ್ಟ್ವೇರ್ ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇಲ್ಲ. ಇದರಿಂದ ಈ ರಾಷ್ಟ್ರಗಳಿಗೆ ಸಾಕಷ್ಟು ವಿದೇಶಿ ವಿನಿಮಯ ಅಂತಕ್ಕಂಥದ್ದು ಹರಿದು ಬರ್ತಾ ಇಲ್ಲ. ಯಾವಾಗ ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೋ ಅದರಿಂದ ಸ್ವದೇಶದಲ್ಲಿ ಬಂಡವಾಳ ಹೂಡಿಕೆ ಆಗಿರ್ಬೋದು, ಆ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ತ್ವರಿತಗತಿಯಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುತೇಕ ಇವತ್ತು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎದುರಿಸಿರ್ತಕ್ಕಂಥ ಒಂದು ಗಂಭೀರ ಸಮಸ್ಯೆ ಅಂತಾರೆ ವಿದೇಶಿ ವಿನಿಮಯದ ಕೊರತೆ ಸಮಸ್ಯೆಯನ್ನು ಎದುರಿಸಿದ್ದಾವೆ. ಅದೇ ರೀತಿ ಕೆಲವೊಮ್ಮೆ ಸರ್ಕಾರದ ಖಜಾನೆಗೆ ಆದಾಯದ ದೃಷ್ಟಿಯಿಂದ ಕೆಲವು ದೇಶಗಳು ಸುಂಕ ಕಡಿತದಂಥ ಕೆಲಸಕ್ಕೆ ಕೈ ಹಾಕದಿರಬಹುದು. ಕೆಲವೊಂದು ದೇಶಗಳು ಏನು ಮಾಡ್ತವೆ ಅಂತಾರೆ, ಈ ಒಂದು ಬೊಕ್ಕಸಕ್ಕೆ ಆದಾಯವನ್ನು ತುಂಬಿಕೊಡೋದಕ್ಕಾಗಿ ಈ ಒಂದು ಸುಂಕಗಳನ್ನು ಕಡಿತಗೊಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ತಮ್ಮ ಬಜೆಟ್ಗೆ ಬೇಕಾಗಿರ್ತಕ್ಕಂಥ, ತಮ್ಮ ಮುಗಡ ಪತ್ರಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ಆದಾಯವನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕಾಗಿ ಕಸ್ಟಮ್ಸ್ ಡ್ಯೂಟಿಗಳಲ್ಲಿ ಈ ಒಂದು ಕಸ್ಟಮ್ಸ್ ಡ್ಯೂಟಿ ರೇಷ್ಯೋವನ್ನು ಕಡಿಮೆ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ಇದರಿಂದ ಭಾರತ ಸುಂಕಗಳನ್ನು ಯಾವಾಗ ಇಳಿಸೋದಿಲ್ಲೋ ಬೇರೆ ದೇಶಗಳು ಕೂಡ ಸುಂಕಗಳನ್ನು ವಿಧಿಸೋದಕ್ಕೆ ಆಸಕ್ತಿಯನ್ನು ವಹಿಸೋದಿಲ್ಲ. ಇದರಿಂದಾಗಿ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತವಾಗಿರತಕ್ಕಂಥ ವ್ಯಾಪಾರ ಅಥವಾ ಸಹಕಾರವನ್ನು ಏರ್ಪಡಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಹೇಳ್ಬೋದು. ಮತ್ತು ಸಾರ್ಕ್ ದೇಶಗಳಲ್ಲಿ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಆಗಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಈಗ ಸಾರ್ಕ್ನ ಈ ಒಂದು ರಾಷ್ಟ್ರಗಳ ನಡುವೆ ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಡೆವಲಪ್ ಆಗಿಲ್ಲ. ಭಾರತ ಮತ್ತು ಪಾಕಿಸ್ತಾನ, ಅದೇ ರೀತಿ ಆಫ್ಘಾನಿಸ್ತಾನ ಆಗಿರ್ಬೋದು, ಭಾರತ ಮತ್ತು ಬಾಂಗ್ಲಾದೇಶ ಆಗಿರ್ಬೋದು, ಭಾರತ ಮತ್ತು ಶ್ರೀಲಂಕಾ ನಡುವೆ ಉತ್ತಮವಾಗಿರ್ತಕ್ಕಂಥ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಡೆವಲಪ್ ಆಗಿಲ್ಲ. ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ ಆಗಲ್ವೋ ಆಗ ರಾಷ್ಟ್ರಗಳ ಮಧ್ಯೆ ಈ ಒಂದು ಸರಕುಗಳ ವ್ಯಾಪಾರ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಉತ್ಪನ್ನಗಳ ವ್ಯಾಪಾರ ಆಗಿರ್ಬೋದು, ಈ ಒಂದು ವ್ಯಾಪಾರದಲ್ಲಿ ಕುಂಠಿತ ಆಗುತ್ತೆ. ನಿಜವಾಗಿರ್ತಕ್ಕಂಥ ಈ ಒಂದು ಸಹಕಾರವನ್ನು ಮತ್ತು ಸಾರ್ಕ್ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಏನಾಗಬೇಕು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗಳಲ್ಲಿ ಡೆವಲಪ್ಮೆಂಟ್ ಆಗಬೇಕು ಬಿಟ್ವೀನ್ ದಿ ಸಾರ್ಕ್ ಕಂಟ್ರೀಸ್. ಸೊ ಇಂಟರ್ನಲ್ ಪ್ರಾಬ್ಲಮ್ constituting social economic development issues and underdeveloped infrastructure failed to meet the need of during crisis in certain states. ಸೊ ಇಲ್ಲಿ ಸದಸ್ಯ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯಗಳ ಕೊರತೆಯೂ ಕೂಡ ಆ ರಾಷ್ಟ್ರಗಳ ಅಭಿವೃದ್ಧಿಗೆ ಮಾರಕ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೂಲಸೌಕರ್ಯಗಳಾಗಿರ್ತಕ್ಕಂಥ ಸಾರಿಗೆ, ಸಂಪರ್ಕ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ ಈ ಒಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿಲ್ಲ. ಯಾವಾಗ ಮೂಲಸೌಕರ್ಯಗಳ ಈ ಒಂದು ಕೊರತೆ ಉಂಟಾಗುತ್ತೋ ಆಗ ಆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ತ್ವರಿತವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಇದರಿಂದಾಗಿ ಸಾರ್ಕ್ ಕಂಟ್ರಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡೋದಕ್ಕೆ ಮತ್ತು ಕೋಆಪರೇಷನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲನೂ ಕೂಡ ದಿ ಪ್ರಾಬ್ಲಮ್ಸ್ ಆಫ್ ಸಾರ್ಕ್ ಕಂಟ್ರೀಸ್ ಅಂತಲೇ ಹೇಳ್ಬೋದು.
ಇನ್ನು ಭಾರತ ಮತ್ತು ಸಾರ್ಕ್ ಬಗ್ಗೆ ನಾವು ಹೇಳಿದಂಥ ಸಂದರ್ಭದಲ್ಲಿ ಭಾರತ ತನ್ನ ಭೌಗೋಳಿಕ ಆರ್ಥಿಕ ಮತ್ತು ಜನಸಂಖ್ಯಾ ಬಲದ ದೃಷ್ಟಿಯಿಂದ ಸಾರ್ಕ್ನಲ್ಲಿ ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದಲ್ಲಿ ಮಹತ್ವದ ಬೆಳವಣಿಗೆ ಸಾಧಿಸಿರುವ ಕೈಗಾರಿಕಾ ಕ್ಷೇತ್ರ ಇದೆ. ವಿಜ್ಞಾನ, ತಂತ್ರಜ್ಞಾನ, ದೂರಸಂಪರ್ಕ, ಎಲೆಕ್ಟ್ರಾನಿಕ್ಸ್, ಕೃಷಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿರುವುದರಿಂದ ಸಾರ್ಕ್ನ ಸದಸ್ಯ ದೇಶಗಳ ನಡುವೆ ಭಾರತಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಭಾರತ ಮಹತ್ವದ ಸ್ಥಾನ ಏನು ಸಾರ್ಕ್ ರಾಷ್ಟ್ರಗಳಲ್ಲಿ ಈ ಒಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕೆ ಮಹತ್ವದ ಸ್ಥಾನ ಪಡ್ಕೊಂಡಿದೆ ಅಂತಾರೆ? ವಿಜ್ಞಾನ, ತಂತ್ರಜ್ಞಾನ, ದೂರಸಂಪರ್ಕ, ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿರೋದ್ರಿಂದ ಸಾರ್ಕ್ ರಾಷ್ಟ್ರಗಳಲ್ಲೇ ಮೇಲ್ಮಟ್ಟದಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥ ದೇಶ ಆಗಿದೆ ಭಾರತ. ಈ ಮಹತ್ವದ ಸ್ಥಾನದಿಂದಾಗಿ ಸಾರ್ಕ್ನ ಸದಸ್ಯ ದೇಶಗಳಿಗೆ ಸಾಕಷ್ಟು ಸಹಾಯ ಮಾಡುವ ಶಕ್ತಿಯನ್ನು ಕೂಡ ಭಾರತ ಪಡ್ಕೊಂಡಿದೆ. ಈಗ ಪರ್ಟಿಕ್ಯುಲರಿಗೆ ಸಾರಿಗೆ, ಪ್ರವಾಸೋದ್ಯಮ, ದೂರಸಂಪರ್ಕ, ಕೃಷಿ, ಇಂಧನ ಮುಂತಾದ ವಲಯಗಳಲ್ಲಿ ಭಾರತ ಸಹಾಯ ಮಾಡುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಈಗಾಗಲೇ ಭಾರತ ಆಫ್ಘಾನಿಸ್ತಾನದಲ್ಲಿ, ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಈ ರಾಷ್ಟ್ರಗಳಲ್ಲಿ ಈ ಒಂದು ಯಾವುದನ್ನು ಸಾರಿಗೆಯನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸೋದಕ್ಕಾಗಿ, ದೂರಸಂಪರ್ಕ ಕ್ಷೇತ್ರಗಳಲ್ಲಿ, ಕೃಷಿ ಅಭಿವೃದ್ಧಿಪಡಿಸ್ತಕ್ಕಂಥ ವಿಚಾರದಲ್ಲಿ, ಇಂಧನ ಮುಂತಾದ ವಲಯಗಳಲ್ಲಿ ಈ ಭಾರತ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಸಾಧ್ಯತೆಗಳಿದ್ದರೂ ಕೂಡ ಸಾರ್ಕ್ ಮತ್ತು ಭಾರತದ ನಡುವೆ ಅಷ್ಟೊಂದು ಅನನ್ಯವಾಗಿರ್ತಕ್ಕಂಥ ಸಹಕಾರ ಅಂತಕ್ಕಂಥದ್ದು ವೃದ್ಧಿ ಆಗಿಲ್ಲ ಅಂತಲೇ ಹೇಳ್ಬೋದು. ಏಕೆಂತಂದರೆ ಸದಸ್ಯ ದೇಶಗಳ ನಡುವಿನ ಗಡಿ ವಿವಾದಗಳು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ವಿವಾದಗಳಾಗಿರ್ಬೋದು, ಅದೇ ರೀತಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಜನಾಂಗೀಯ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳಿಂದಾಗಿ ಈ ರಾಷ್ಟ್ರಗಳ ನಡುವೆ ಮುಕ್ತವಾಗಿರ್ತಕ್ಕಂಥ ಸಹಕಾರವನ್ನು ಏರ್ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತ ಎಷ್ಟೇ ಬಲಾಢ್ಯವಾಗಿದ್ದರೂ ಸಹ ಸದಸ್ಯ ದೇಶಗಳ ನಡುವಿನ ಅಸಹಕಾರ ಮತ್ತು ವೈಷಮ್ಯಗಳಿಂದಾಗಿ ಸಹಕಾರವನ್ನು ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಜನಾಂಗೀಯ ಕಲಹಗಳು, ಗಡಿ ಸಮಸ್ಯೆಗಳು, ಈ ಥರ ಹಲವಾರು ಸಮಸ್ಯೆಗಳಿಂದಾಗಿ ಸಾರ್ಕ್ನ ದೇಶಗಳ ನಡುವೆ ಭಾರತ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಓಕೆ, ಇನ್ನು ಸಾರ್ಕ್ನ ಮುಂದೆ ಇರ್ತಕ್ಕಂಥ ಪ್ರಮುಖ ಸವಾಲುಗಳು. ಸಾರ್ಕ್ನ ರಾಷ್ಟ್ರಗಳು 8 ರಾಷ್ಟ್ರಗಳು. ಈ 8 ರಾಷ್ಟ್ರಗಳ ಈ ಒಂದು ಒಕ್ಕೂಟವನ್ನು ನಾವು ಸಾರ್ಕ್ ಅಂತ ಕರಿತೀವಿ. ಈ ಒಂದು ಸಾರ್ಕ್ ಸಂಘಟನೆ ಸದಸ್ಯ ರಾಷ್ಟ್ರಗಳಲ್ಲಿ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ವಲಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಸಾಫ್ತಾ ಅಂತಕ್ಕಂಥ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಇಷ್ಟೆಲ್ಲ ಆದರೂ ಕೂಡ ಸಾರ್ಕ್ ಮುಂದೆ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಾರ್ಕ್ ಕಂಟ್ರಿಗಳ ಮುಂದೆ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಅಂತಂದರೆ ತೀವ್ರವಾಗಿರ್ತಕ್ಕಂಥ ಬಡತನದ ಸಮಸ್ಯೆಯನ್ನು ನಾವು ಸಾರ್ಕ್ ಕಂಟ್ರಿಗಳಲ್ಲಿ ನೋಡ್ತಾ ಇದ್ದೀವಿ. ತೀವ್ರವಾಗಿರ್ತಕ್ಕಂಥ ಈ ಒಂದು ಬಡತನದ ಸಮಸ್ಯೆ, ನಿರುದ್ಯೋಗ, ಪಾವತಿ ಶಿಲ್ಕಿನ ಸಮಸ್ಯೆಗಳು, ಅಭಿವೃದ್ಧಿ, ಹಾಗೆಯೇ ತಾಂತ್ರಿಕ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳನ್ನು ಇವತ್ತು ಸಾರ್ಕ್ ಎದುರಿಸ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಮಾತ್ರ, ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದಾಗ ಮಾತ್ರ ಸಾರ್ಕ್ ರಾಷ್ಟ್ರಗಳಲ್ಲಿ ನಿಜವಾಗಿರ್ತಕ್ಕಂಥ ಸಹಕಾರ ಮತ್ತು ಸಹಬಾಳ್ವೆಯನ್ನು ಏರ್ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಕ್ಕಾಗಿ ಸಾರ್ಕ್ನ ನಾಯಕರು ಮುಖ್ಯವಾಗಿ ಈ ಸಾರ್ಕ್ ಸಂಘಟನೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಎದುರಿಸಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಪಟ್ಟಿದ್ದೇ ಆದರೆ ಆಗ ಆ ಒಂದು ವಲಯದಲ್ಲಿ ಅಥವಾ ಈ ಒಂದು ವಲಯದಲ್ಲಿ ನಿಜವಾಗಿರ್ತಕ್ಕಂಥ ಸಹಕಾರ, ನಿಜವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿ, ನಿಜವಾಗಿರ್ತಕ್ಕಂಥ ಅವಿಶ್ರಾಂತ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಹೀಗೆ ಸಾರ್ಕ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಧನ್ಯವಾದಗಳು.